ಸಚಿವರಾದ ಬಳಿಕ ಫುಲ್ ಆಕ್ಟಿವ್ ಆಗ್ತಾ ಇದ್ದೀರಾ. ಜಿಲ್ಲಾ ಪ್ರವಾಸ ಕೈಗೊಂಡಿರಾ, ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏನೇ ಪ್ರವಾಸ ಪಟ್ಟಿ ಯಾವ ರೀತಿ? ನಾವು ಯಾವಾಗ ಪ್ರಮಾಣ ವಚನ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು, ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಮುಂದೆ ಕ್ರಮ ನಾವು ತಗೋಬೇಕಾಗ್ತದೆ. ಅದರ ಪ್ರಕಾರ ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಅರ್ವೆ, ಮರೂರು, ಹಿರೇಬೇಗೂರು ಮತ್ತು ನಿಟ್ರೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಸರ್, ಈಗ ತಾವು ಮಂತ್ರಿ ಆಗಿದ್ದೀರಾ, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿತ್ತು ಸರ್ ಈಗ ನಗರದಲ್ಲಿ, ಚಾಮರಾಜನಗರ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ. ಮಳೆ ಕೂಡ ಈಗ ಆಗಿಲ್ಲ, ಹಾಗಾಗಿ ಬರದ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗ್ಬೋದು ಅಂತ ಚಾಮರಾಜನಗರ? ನಾವೆಲ್ಲ ವರದಿ ಕೊಟ್ಟ ಮೇಲೆ ಡಿಕ್ಲೇರ್ ಆಗುತ್ತೆ, ನೋಡುವ ಏನ್ ಮಾಡ್ಬೇಕು ಹೆಂಗೆ. ಸರ್, ಯಾಕೆ ಸರ್ ತಡವಾಯ್ತು? ಎಲ್ಲಿ ನಿಮ್ ಬರ ಅಧ್ಯಯನ ತಡ ಎಲ್ಲ ಆಯ್ತು. ಕ್ಯಾಬಿನೆಟ್ ಬಿಜೆಪಿ ಒಂದು ರೌಂಡ್ ಆಗ್ಲೇ ಮುಗಿಸ್ಬಿಟ್ಟಿದ್ದಾರೆ ಬರ ಅಧ್ಯಯನ. ಪಕ್ಷದವ್ರಿಗೆ ಕೆಲಸ ಇರಲ್ಲ, ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಹಂಗಾಗಿ ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂತದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದ್ರೆ ರಾತ್ರಿಯಿಂದ ನಮ್ಮ ನಾಯಕರು ಡೆಲ್ಲಿಯಿಂದ ಬಂದಿದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಮಾಧಾನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಇಡೀ 31 ಜಿಲ್ಲೆಗೂ ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು ಜಿಲ್ಲೆಗೆ 3-4 ಕೊಟ್ಟಿರೋದ್ರಿಂದ ಅವೆಲ್ಲ ಇದ್ದದೇ ಅದನ್ನೆಲ್ಲ ಸರಿ ಮಾಡ್ತಾರೆ. ಸರ್, ಖಾತೆ ಫೈನಲ್ ಯಾವಾಗ ಆಗುತ್ತೆ? ಇವತ್ತು ನಾಳೆ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ತಮಗೆ ಆದ್ರೂ ಸರ್ ಯಾವ್ದಾರ ಖಾತೆ ಮೇಲೆ ಇರ್ಬೋದೇನು, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತ ಅನ್ನಲ್ಲ. ತಮ್ಮ ಒಲವು ಯಾವ್ದ್ರ ಮೇಲೆ ಅಂತ ಸರ್? ಹಂಗೇನು ಇಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನ ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸಚಿವರಾದ ಬಳಿಕ ಫುಲ್ ಆಕ್ಟಿವ್ ಆಗ್ತಾ ಇದ್ದೀರಾ, ಜಿಲ್ಲಾ ಪ್ರವಾಸ ಕೈಗೊಂಡಿರಾ, ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏನೇ ಪ್ರವಾಸ ಪಟ್ಟಿ ಯಾವ ರೀತಿ? ನಾವು ಯಾವಾಗ ಪ್ರಮಾಣ ವಚನ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು, ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಮುಂದೆ ಕ್ರಮ ನಾವು ತಗೋಬೇಕಾಗ್ತದೆ. ಅದರ ಪ್ರಕಾರ ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಅರ್ವೆ, ಮರೂರು, ಹಿರೇಬೇಗೂರು ಮತ್ತು ನಿಟ್ರೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಸರ್, ಈಗ ತಾವು ಮಂತ್ರಿ ಆಗಿದ್ದೀರಾ, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿತ್ತು ಸರ್ ಈಗ ನಗರದಲ್ಲಿ, ಚಾಮರಾಜನಗರ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ. ಮಳೆ ಕೂಡ ಈಗ ಆಗಿಲ್ಲ, ಹಾಗಾಗಿ ಬರದ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗ್ಬೋದು ಅಂತ ಚಾಮರಾಜನಗರ? ನಾವೆಲ್ಲ ವರದಿ ಕೊಟ್ಟ ಮೇಲೆ ಡಿಕ್ಲೇರ್ ಆಗುತ್ತೆ, ನೋಡುವ ಏನ್ ಮಾಡ್ಬೇಕು ಹೆಂಗೆ. ಸರ್, ಯಾಕೆ ಸರ್ ತಡವಾಯ್ತು? ಎಲ್ಲಿ ನಿಮ್ ಬರ ಅಧ್ಯಯನ ತಡ ಎಲ್ಲ ಆಯ್ತು. ಕ್ಯಾಬಿನೆಟ್ ಬಿಜೆಪಿ ಒಂದು ರೌಂಡ್ ಆಗ್ಲೇ ಮುಗಿಸ್ಬಿಟ್ಟಿದ್ದಾರೆ ಬರ ಅಧ್ಯಯನ. ಪಕ್ಷದವ್ರಿಗೆ ಕೆಲಸ ಇರಲ್ಲ, ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಹಂಗಾಗಿ ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂತದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದ್ರೆ ರಾತ್ರಿಯಿಂದ ನಮ್ಮ ನಾಯಕರು ಡೆಲ್ಲಿಯಿಂದ ಬಂದಿದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಮಾಧಾನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಇಡೀ 31 ಜಿಲ್ಲೆಗೂ ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು ಜಿಲ್ಲೆಗೆ 3-4 ಕೊಟ್ಟಿರೋದ್ರಿಂದ ಅವೆಲ್ಲ ಇದ್ದದೇ ಅದನ್ನೆಲ್ಲ ಸರಿ ಮಾಡ್ತಾರೆ. ಸರ್, ಖಾತೆ ಫೈನಲ್ ಯಾವಾಗ ಆಗುತ್ತೆ? ಇವತ್ತು ನಾಳೆ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ತಮಗೆ ಆದ್ರೂ ಸರ್ ಯಾವ್ದಾರ ಖಾತೆ ಮೇಲೆ? ಇರ್ಬೋದೇನು, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತ ಅನ್ನಲ್ಲ. ತಮ್ಮ ಒಲವು ಯಾವ್ದ್ರ ಮೇಲೆ ಅಂತ ಸರ್? ಹಂಗೇನು ಇಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನ ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ.